ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಏನು ಮಾಡತ್ತಿದ್ದೀರಿ? ಎಲ್ಲರೂ ಆರಾಮದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೇನೆ ರೀ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಕೊಡ್ರಿ ಪ್ಲೀಸ್ ರೀ. ನಿಮ್ಮ ಸಪೋರ್ಟ ನಮಗೆ ಇರ್ಬೇಕು ರೀ. ನಮ್ಮೂರ ಆಂಜನೇಯಂದ ದೇವಸ್ಥಾನ ತೋರಿಸ್ಬೇಕು ಅನ್ಕೊಂಡು ನಿಮ್ಗೆ ಬಂದಿದ್ದೇನೆ ರೀ. ನಮಸ್ಕಾರ ಮಾಡ್ಕೊಡ್ರಿ. ನಮ್ಮೂರ ಕಲ್ಲೋಳಿ ಹನುಮಪ್ಪ ಭಾಳ ಸ್ಟ್ರಾಂಗ್ ರೀ. ಎಲ್ಲಿಂದನೋ ಜನಗಳು ಬರ್ತಾರೆ. ಇಲ್ಲಿ ಏನು ಬೇಡ್ಕೊಂಡ್ರೂ ನಡಿತೈತೆ ನೋಡ್ರಿ. ನಮ್ಮ ಆಂಜನೇಯ ಅಷ್ಟು ಸ್ಟ್ರಾಂಗ್ ಅದಾನ್ರಿ. ಇಲ್ಲೇ ದೇವಸ್ಥಾನನೆಲ್ಲ ತೋರಿಸ್ಬೇಕು ಅನ್ಕೊಂಡಿದ್ದೇನೆ. ನಿಮಗೆ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡಿದಾರ್ರಿ. ಇವತ್ತು ನಿನ್ನೆ ಜಾತ್ರೆ ಅಲ್ರಿ, ನಿನ್ನ ಜಾತ್ರೆ ಆಯ್ತು ರೀ. ಇದು ನೋಡ್ರಿ, ಇದು ಬಾಗಲ ಇಷ್ಟ ಜಿಡ್ಡಿ ಬಾಗಲ ಅಂತ ಐತ್ರಿ. ಇದು ಸಣ್ಣ ಬಾಗಲ್ ರೀ. ಇಲ್ಲಿ ಯಾರಾದ್ರೂ ಅವನ ಹತ್ರ ಬರಬೇಕಾದ್ರೂ ಬಾಗಿನ ಬರಬೇಕು, ಬಾಗಿನ ಹೋಗ್ಬೇಕ್ರಿ. ಇದೊಂದು ಇಲ್ಲಿ ನೇಮ ಐತ್ರಿ. ಈ ಕಟ್ಟಿ ಐತೆ ನೋಡ್ರಿ. ಇಲ್ಲೊಂದು ಕಂಬ ಐತಲ್ರಿ. ಅಲ್ಲಿ ನಮಗೆ ಏನಾದರೂ ಪ್ರಾಬ್ಲಮ್ ಇದ್ರೆ, ಮೈ ನೋವು ಇದ್ರೆ, ಮೈಕೈ ನೋವು ಇದ್ರೆ ಅಲ್ಲಿ ನಾವು ಮೈನ ಹಚ್ಚಿ ತಿಕ್ಕೋಬೋದ್ರಿ. ಅಲ್ಲಿ ಕಣ್ಣಿನ ಆಗ್ತೈತ್ರಿ. ಅದು ಜನಗಳು ನೋಡ್ರಿ, ಅಲ್ಲೇ ಆ ಜಿಡ್ಡಿ ಬಾಗಿಲಿಂದನ ಬಾಗಿನ ಒಳಗೆ ಹೋಗ್ಬೇಕು, ಬಾಗಿನ ಹೊರಗೆ ಬರ್ಬೇಕ್ರಿ. ಇಲ್ಲಿರ್ಕ ನಮ್ಮ ಆಂಜನೇಯಗ ನಡೆದಲ್ರಿ. ಯಾರು ಅವ್ನ ಮುಂದೆ ಹಂಗೆ ಹೋಗಂಗಿಲ್ರಿ. ನೋಡ್ರಿ ಇಲ್ಲೆಲ್ಲ ನಿನ್ನೆ ಇದಾಯ್ತಲ್ರಿ, ಇವತ್ತೆಲ್ಲ ಸ್ವಚ್ಛ ಮಾಡಿ ಆಂಜನೇಯನ ಗುಡಿನ ಎಷ್ಟು ಚಂದ ಇಟ್ಟಿದ್ದಾರೆ ನೋಡ್ರಿ. ಇಲ್ಲಿ ತೋರಿಸ್ತೇನೆ ನಿಮಗೆ. ನೋಡ್ರಿ ಇಲ್ಲಿ ಇವತ್ತು ಭಕ್ತರು ಬರವ್ರೆ. ಇವತ್ತೆಲ್ಲರೂ ಇವತ್ತು ಬರತ್ತಾರೆ. ನಿನ್ನೆ ಭಾಳ ಗದ್ದೆ ಅಲ್ರಿ, ಅದಕ್ಕೆ ಇವತ್ತು ಬರತ್ತಾರೆ. ಇದಕ್ಕಿಂತ ಜಾಸ್ತಿ ರೀ ಮುಂದಿನ ವಾರ ಭಾಳ ಗರ್ದಿ ಇರ್ತೈತೆ ರೀ. ಇಲ್ಲಿ ಏನಾದರೂ ನಾವು ಕೇಳ್ಕೊಂಡ್ರೆ ಸಕ್ಸಸ್ ಆಗತೈತೆ ರೀ. ಅದ ಆಂಜನೇಯ ನಮಗೆ ಕಟ್ಟಾರಿ. ಜೈ ಶ್ರೀರಾಮ್ ಅನ್ಕೊಂಡ್ರಿ. ಜೈ ಶ್ರೀರಾಮ್ ಬೇಡ್ಕೊಂಡ್ರೆ ಎಲ್ಲ ನೆರವೇರ್ತೈತೆ ರೀ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಆಂಜನೇಯನ ಪೂರ್ತಿಯಾಗಿ ಒಳಗಿಂದ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡ್ರಿ, ಅದು ಇವತ್ತು ನಿನ್ನೆ ಇದನ್ನು ಹಾಕಿದ್ದರಿ. ಇವತ್ತು ಹೆಣ್ಮಜ್ಜಲ ಮಾಡ್ತಾರಲ್ಲ ಆಂಜನೇಯಂದ ಹೆಣ್ಮಜ್ಜಲ ಅಂದ್ರೆ ಅವಂಗೆ ಹೆಣ್ಮಜ್ಜಲ ಮಾಡತ್ತಿದ್ದರಿ. ನಾವು ಆ ಎಳೆಕ್ಕೆ ಟೈಮ್ಗೆ ಹೋಗಿನ್ರಿ. ನಾನು ನಿನ್ನೆ ಹೋಗೋಕ್ಕಾಗಲಿಲ್ಲ ರೀ. ಇವತ್ತು ಹೋಗಿದ್ನಿ ನಾನು ಆಂಜನೇಯನ ದೇವಸ್ಥಾನಕ್ಕೆ. ಅದಕ್ಕೆ ನಿಮಗೆ ಅದನ್ನು ಗುಡಿನ ತೋರಿಸ್ಬೇಕು, ನಮ್ಮ ಆಂಜನೇಯನ ತೋರಿಸ್ಬೇಕಂತ ನಿಮ್ಗೆ ಕರ್ಕೊಂಡು ಬಂದಿದ್ರಿ. ನೋಡ್ರಿ, ಅಲ್ಲಿ ಒಳಗಡೆ ಹೋಗ್ತೇನೆ ರೀ. ಅಲ್ಲಿ ನೀವು ಏನಾದರೂ ಹೇಳ್ಕೊಂಡ್ರೆ ಸಕ್ಸಸ್ ಆಗ್ತೈತೆ ರೀ. ಬೇಕಾದ್ರೆ ನಮ್ಮ ಊರಿಗೆ ಬರ್ಬೋದು ರೀ. ಕಲ್ಲೋಳಿ ನಮ್ಮದು ಕಲ್ಲೋಳಿ ಊರಿಗೇನು ಬರ್ಬೋದು ರೀ. ನೋಡ್ರಿ, ಇಲ್ಲೆಲ್ಲ ಗುಡಿ ಒಳಗೆ ಹೋಗಿದ್ದು ರೀ. ನಾವು ಎಲ್ಲ ಹೆಣ್ಮಕ್ಳು ಹೋಗಿದ್ದು ರೀ. ನೋಡ್ರಿ, ಪೂಜೆ ಹೆಣ್ಮಜ್ಜಲ ಮಾಡಾಕತ್ತಿದ್ದರ್ರಿ ಆಂಜನೇಯ ಅಂದ್ರಿ. ನೋಡ್ರಿ, ಆಂಜನೇಯ ಅಂದ್ರಿ ಎಲ್ಲ ದೇವರದ ಹೆಣ್ಮಜ್ಜಲ ಮಾಡಿ ಅವಂಗ ಎರ್ಯಾಕತ್ತಿದ್ದರಿ ಆಂಜನೇಯಂಗ. ಜೈ ಶ್ರೀರಾಮ್. ಇಲ್ಲಿ ನೋಡ್ರಿ ಎಲ್ಲ ರೀ. ಮುಂದಿನ ಇದು ಏನೈತ್ರಲ್ಲ ಗುಡಿ ಎಲ್ಲ ಈ ಥರ ರೀ ತಾಂಬರ್ದ್ರಿ ಈ ಥರ ಮಾಡ್ಸಿದಾರ್ರಿ. ಮುಂದಗಡೆ ದೇವ್ರುಗಳ್ರಿ ಈ ಥರ ಆಂಜನೇಯನ ನೋಡ್ರಿ. ಆಯ್ತಲ್ಲಿ ಆಂಜನೇಯ, ನೋಡ್ರಿ ಆಂಜನೇಯ ಅಂತ ಮಾಡಿದಾರ್ರಿ. ಇಲ್ಲಿ ನೋಡ್ರಿ ಗುಡಿಯಾಗ ಫುಲ್ ಎಲ್ಲ ರೀ ಎಲ್ಲ ತಾಂಬರ್ದನ ಮುಂದಗಡೆ ಇದ್ದ ಗುಡಿನ ಹಿಂಗೆ ಮಾಡಿದಾರ್ರಿ. ಇಲ್ಲಿ ನೋಡ್ರಿ ದೇವಿನ ಐಯಿಂದ ಗುಡಿನ ಇಷ್ಟ. ಇಲ್ಲಿ ಈಚೆ ಕಡೆ ಗಣೇಶ ಅದಾನ್ರಿ, ಈಚೆ ಕಡೆ ಐ ಅದಾನ್ರಿ. ಇಲ್ಲಿ ನೋಡ್ರಿ, ಜೈ ಶ್ರೀರಾಮ್. ಇಲ್ಲಿ ರಾಮನ ಮೂರ್ತಿ ರೀ, ಸೀತಾರಾಮ ಮೂರ್ತಿ ರೀ, ಆಂಜನೇಯನ ಇದ್ರೊಳಗೆ ರೀ. ಭಾಳ ಚಂದ ಐತ್ರಿ ಗುಡಿ ಒಳಗೆ. ನಿಮ್ಗೆ ಅದಕ್ಕೆ ತೋರಿಸ್ಬೇಕಂತ ತೋರ್ಸಕತ್ತಿದ್ದೇನೆ ರೀ. ನೋಡ್ರಿ, ನಮ್ಮ ಆಂಜನೇಯನ ಭಾಳ ಒಳಗೆ ಬ್ಯಾರೆ ಆಗತ್ತಿತ್ರಿ. ಸೆಕೆ ಭಾಳ ಆಗತ್ತಿತ್ರಿ. ಒಳಗೆ ಪೂಜೆ ಅಲ್ಲಿ ನಡೆಯತ್ತಿತ್ತಲ್ರಿ. ಅಲ್ಲಿ ಒಳಗಡೆ ಗರ್ಭಗುಡಿ ಒಳಗೆ ಹೋಗಿದ್ರನ ಭಾಳ ಗಮ್ಮತ್ರಿ. ಎಲ್ಲ ಹಂಗಾಗಿತ್ರಿ. ಮುಖ ಎಲ್ಲ ಹ್ಯಾಂಗ ಎಣ್ಣೆ ಆಗಿತ್ತು ನೋಡ್ರಿ. ಯಾರು ಭಕ್ತರು ನಿನ್ನೆ ಬರೋರು ನಿನ್ನೆ ಬರ್ತಾರ್ರಿ, ಇಂದು ಬರೋರು ಇಂದು ಬರ್ತಾರ್ರಿ. ಮತ್ತು ಒಂದು ವಾರ ಅಲ್ರಿ, ಅಮಾವಾಸ್ಯೆ ಮಠ ಬೇಕಾದಾಗ ಬರ್ಬೋದು ರೀ ದೇವರಿಗೆ.
ನೋಡ್ರಿ ಹೊರಗಡೆ ಎಲ್ಲರೂ ಇವ್ರಿ ಅಲ್ಲೇ ದೇವಸ್ಥಾನಕ್ಕೆ ಬಂದ ಅಷ್ಟು ದೇವರ ಗುಡಿಯಾಗ ಕುಂತು ಬಂದ್ರೆ ಒಂದು ಬೇರೆ ರೀ ನಮ್ಮ ಮೈಂಡ್ಗಳು ಫ್ರೆಶ್ ಆಗಿಬಿಡ್ತಾವೆ ರೀ. ನಮ್ಮ ತಲೆ ಒಳಗೆ ಏನಾರ ವಿಚಾರ ಇದ್ರೂ ಅಲ್ಲಿ ಹೋಗಿ ನಾವು ದೇವ್ರ ಹತ್ರನೂ ಕೇಳ್ಕೊಂಡು ಮಾಡಿದ್ವು ಅಂದ್ರೆ ರೀ ಎಲ್ಲ ನೆರವೇರ್ತೈತೆ ರೀ. ಅಲ್ಲಿ ಗುಡಿ ಒಳಗೆ ಕುಂತು ಬಂದ್ರೆ ಒಂದು ಬೇರೆ ರೀ. ಅದು ತಲೆನ ಬೇರೆ ಆಗ್ತೈತೆ ರೀ. ಅದು ನಮ್ದು ಎಂಥ ನೋವಿದ್ರು ಇವ್ರೀ ಏನೋ ಒಂದು ದೀಪ ಹಚ್ತಿದ್ರಂತ್ರಿ ಮೇಣಬತ್ತಿ ಹಚ್ಚಕತ್ತಿದ್ರಿ ಹುಡುಗಿಯರ ಅವ್ರು ಬೇಡ್ಕೊಂಡಿದ್ರಂತ್ರಿ. ನಾವು ಯಾವ ಥರ ಬೇಡ್ಕೊಂತಿರ್ಲಿ ಆ ಥರ ಮಾಡ್ಬೋದು ಗುಡಿಯಾಗ. ಆದ್ರೆ ದೀಪಗಳನ್ನ ಜಾಸ್ತಿ ಹಚ್ಚು ಅಲಾವಿಲ್ಲ ನಮ್ಮ ಗುಡಿ ಒಳಗೆ. ಆದರೂ ಅವರು ಮೇಣಬತ್ತಿ ಒಂದು 5 ಮೇಣಬತ್ತಿ ತೊಗೊಂಬಂದಿರ್ತಾರೆ ಅವ್ರು ಹಚ್ಬೇಕಂತ ಹೇಳಿ ಏನೋ ಬೇಡ್ಕೊಂಡಿದ್ರಿ ನೋಡ್ರಿ ಅವ್ರು ಹಚ್ಚಕತ್ತಿದ್ರಿ ಅವರು. ಅಲ್ಲಿ ಗುಡಿ ಎಲ್ಲ ಗಲೀಜು ಆಕತ್ತಲ್ರಿ, ಅದಕ್ಕಾಗಿ ದೀಪ ಏನು ಹಚ್ಚಿ ಬಿಡ್ಸಂಗಿಲ್ಲ ರೀ. ಹಚ್ಚವ್ರು ಹಂಗೆ ಹಚ್ಚಿ ಎಲ್ಲ ಗಲೀಜು ಮಾಡೇ ಹೋಗ್ತಾರಲ್ಲ, ಅದಕ್ಕೆ ಅದನ್ನ ಮಾಡಾಕತ್ತಿರ್ತಾರೆ ನೋಡ್ರಿ ಅವ್ರು. ಹಂಗೆ ಮಾಡಾಕತ್ತಿದ್ರಿ ನೋಡ್ರಿ. ನಾನು ಕುಂತೀನಿ ರೀ ಒಂದು ಸ್ವಲ್ಪ ಹೊತ್ತು ಎದ್ದು ಬಂದ್ರೆ ನಾನು ನಿಮಗೆಲ್ಲ ಅಡ್ಡಾಡಿ ತೋರಿಸ್ಬೇಕಂತ ಹೇಳಿ. ನಮ್ಮ ದೇವಸ್ಥಾನ ನಮ್ಮೂರು ದೇವಸ್ಥಾನ ಎಷ್ಟು ಚಂದ ಐತ್ರಿ, ಎಷ್ಟು ಗುಡಿ ದೊಡ್ಡದೈತ್ರಿ. ಅದಕ್ಕೆ ತೋರಿಸ್ಬೇಕಂತ ಅಂದ್ಕೊಂಡೇನ್ರಿ ನಾನು. ತೋರಿಸ್ಕೊಟ್ಟಿದ್ದೇನೆ ರೀ ನಿಮಗೆ ನೋಡ್ರಿ. ಇಲ್ಲಿ ಇವರೆಲ್ಲ ನೈಟ್ ವಸ್ತಿಗೆ ಬಂದಿರ್ತಾರಲ್ರಿ, ಬೇರೆ ಊರವ್ರು ಬಂದಿರ್ತಾರೆ ಅವ್ರ ದೇವ್ರು ನೋಡ್ರಿ. ಇವ ಗುಡಿ ಒಳಗೆ ಪೂಜಾರಿಗಳ ಮನೆಗಳು ಊಟ ಮಾಡಕತ್ರಿ ಇಲ್ಲೇ ಇರ್ತಾರ್ರಿ. ಯಾವ್ದಾದ್ರೂ ನೈಟ್ ರೀ ಭಾಳ ಚಂದ ಕಾಣ್ತೈತಿ ಗುಡಿ, ಸಖತ್ತಾಗಿ ಕಾಣ್ತಿರ್ತೈತಿ. ಮೈಂಡ್ ಫ್ರೆಶ್ ಮಾಡ್ಕೋದಾದ್ರೆ ಗುಡಿಗಳಿಗೆ ಹೋಗ್ಬೇಕ್ರಿ. ಏನಾರ ಟೆನ್ಷನ್ ಇತ್ತಂದ್ರೆ ಗುಡಿಗಳಿಗೆ ಹೋಗಿ ಕುಂತು ಅಲ್ಲಿ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಬರ್ಬೋದು ನೋಡ್ರಿ. ಇಲ್ಲಿ ಎಷ್ಟು ಚಂದ ಕಾಣಕತ್ತೈತ್ರಿ ನೈಟ್ ಗುಡಿ. ಇಷ್ಟು ದೊಡ್ಡದೈತ್ರಿ ಒಳಗಡೆ. ಇವೆಲ್ಲ ಮೇಲೆ ಕೆಳಗೆ ರೂಮ್ಗಳು ರೀ. ಬೇರೆ ಊರಿಂದ ಭಕ್ತರು ಬರ್ತಾರಲ್ರಿ, ಅವ್ರಿಗೆ ರೂಮ್ಗಳ್ನ ಕೊಡ್ತಾರೆ. ಇಲ್ಲಿ ಮೇಲ್ಗಡೆ ರೂಮ್ಗಳದಾವ್ರಿ, ಕೆಳಗಡೆನ ಏನಿಲ್ರಿ ಮನೆ ಬಂದವರಿಗೆ ಕುಂದ್ರಕ ನಿಂದ್ರಕ ಮಾಡಿದ್ದಾರೆ. ಅದನ್ನ ಇಲ್ಲಿ ಹಿಂದ್ಗಡೆನೂ ಆಂಜನೇಯಂದ ಇದನ್ನು ಮೂರ್ತಿ ಐತ್ರಿ ಇಲ್ಲಿ ಹಿಂದೆ. ಇಲ್ಲಿನೂ ಬಿಡ್ಕೋಬೋದು, ಒಳಗಡೆನೂ ಬಿಡ್ಕೋಬೋದು. ಮುಂದ್ಗಡೆ ಭಾಳ ಗರ್ದಿ ಇರ್ತೈತಪ್ಪ ಅಂತಂದ್ರೆ ಹಿಂದ್ಗಡೆನೂ ಬಂದು ಬೇಡ್ಕೊತಾರ್ರಿ. ಆಂಜನೇಯ ಹಿಂದ್ಗಡೆನೂ ಅದಾನ್ರಿ. ಇಲ್ಲಿ ನೋಡ್ರಿ ಆಂಜನೇಯನ ಅದು ಅಷ್ಟು ಒಳಗೆ ಇಷ್ಟೊಂದು ಗಲೀಜು ಮಾಡ್ತಾರಂತ ಹೊರಗಿನ ಮಾಡ್ರೆ ಇನ್ನೂ ಹಿಂಗೆ ಮಾಡಿದಾರೆ ನೋಡ್ರಿ. ಇಲ್ಲಿ ದೇವ್ರ ಮುಂದೆಲ್ಲ ಒಟ್ಟು ಬಿಡೋದ್ರಿ, ಎಣ್ಣೆ ಎಲ್ಲ ಹಾಕಿ ಬಿಡೋದ್ರಿ. ಅದೇನು ಗಲೀಜಾದರೂ ಅವ್ರು ಟೆನ್ಷನ್ ತೊಗೋವಲ್ರಿ. ಮುಂಜಾನೆ ಸ್ವಲ್ಪ ನಾವು ಸ್ವಚ್ಛ ಇಟ್ಕೋಬೇಕಲ್ರಿ ಗುಡಿಗಳನ್ನ. ಬೇರೆ ಊರುಗಳ್ದಾಗ ಎಷ್ಟು ಚಂದ ಇಟ್ಕೊಂಡಿರ್ತಾರೆ ರೀ ದೇವಸ್ಥಾನಗಳನ್ನೆಲ್ಲ. ಹಂಗೆ ಎಷ್ಟೊಂದು ಮಾಡಿದ್ರೂ ಅಷ್ಟಾದ್ರೂ ಮಿಸ್ತಾಗಿ ಅವ್ರು ಮಾಡೇ ಹೋಗ್ತಾರೆ ರೀ. ಏನಾದ್ರೂ ಗದ್ಲಾಗ ಜನ ರೀ ನೋಡ್ರಿ. ಇಲ್ಲಿ ಗುಡಿ ರೀ ಇಷ್ಟೊಂದು ದೊಡ್ಡದೈತ್ರಿ. ಮೇಲ ಕೆಳಗ ಬೇಕಾದಷ್ಟು ಇರ್ಬೋದು ರೀ, ಬೇಕಾದಷ್ಟು ಕೂಡಿರ್ಬೋದು. ಜನಗಳಷ್ಟು ಬಂದ್ರೂ ಹಿಡಿಸುವಷ್ಟು ಐತ್ರಿ ಇಲ್ಲಿ ಜಾಗ ರೀ. ಬರ್ತಾರ್ರಿ ಯಾವಾಗಲೂ ಜನ ನೋಡ್ರಿ. ಇಲ್ಲೂ ಆಂಜನೇಯನ ಅದಾನ್ರಿ. 3 ಕಾಲದಲ್ಲಿ ಆಂಜನೇಯಂದ ಇದೈತ್ರಿ. ತಿಂಗಳಾರಿ ಅಮಾವಾಸ್ಯೆಗೆ ಪ್ರಸಾದ ಮಾಡ್ತಾರೆ ರೀ. ಅವ್ರು ದೊಡ್ಡ ಬೋಗಣಿಗಳ್ದಾಗ ಪ್ರಸಾದ ಮಾಡಿ ಹಾಕ್ತಾರೆ ರೀ. ತಿಂಗಳಿಗೊಮ್ಮೆ ಊಟ ಹಾಕ್ತಾರೆ, ಪ್ರಸಾದ ಮಾಡಿ ಹಾಕ್ತಾರೆ. ಇಲ್ಲಿ ನೋಡ್ರಿ ದೇವಸ್ಥಾನದ ಹಿಂದ್ಗಡೆ ನಾನು ಇಲ್ಲೇ ಹೋಗಿನಲ್ರಿ ನೋಡ್ರಿ. ಮುಖ ಹೆಂಗೋ ಒಂಥರಾನ ಆಗೈತ್ರಿ. ನಾನು ಸಂಚಾನ ರೀ ಬಿಸಿಲಾಗ ಕೂತೀನಲ್ರಿ, ಮುಖನ ಒಂಥರ ಆಗಿಬಿಟ್ಟೈತ್ರಿ ನಂದು ನೋಡ್ರಿ. ಇಲ್ಲಿ ಹೆಂಗಾಗೈತಿ ಮುಖ ಎಲ್ಲ ರೀ ನೋಡ್ರಿ. ಇಲ್ಲಿ ಆಂಜನೇಯನ ಮುಂದ್ಗಡೆನೂ ಹೋಗೇನ್ರಿ ನಾನು. ಇವತ್ತು ಗರ್ದಿ ಇರೋದಿಲ್ಲ ಅಂತ ಇವತ್ತು ಹೋಗೇನ್ರಿ ನಾನು ಆಂಜನೇಯನ ಹತ್ರ. ಜೈ ಶ್ರೀರಾಮ್ ಅಂದ್ಕೊಂಡು ಬೇಡ್ಕೊಳ್ರಿ. ಏನಾದರೂ ನಿಂದಿದ್ರೂ ಪ್ರಾಬ್ಲಮ್ ಇದ್ರೂ ಜೈ ಶ್ರೀರಾಮ್ ಅಂತ ಬೇಡ್ಕೊಂಡ್ರೆ ಎಲ್ಲನೂ ಒಳ್ಳೇದು ಮಾಡ್ತಾನಂತ್ರಿ ಆಂಜನೇಯ. ಅದಕ್ಕೆ ಅವ್ನು ನಂಬಿದವ್ರಿ ನಾವು ನೋಡ್ರಿ. ಎಷ್ಟು ದೊಡ್ಡ ಗುಡಿ ಐತೆ ನೋಡ್ರಿ. ಇದು ದೇವಸ್ಥಾನ ನೋಡ್ರಿ. ಇಲ್ಲೊಂದು ಮಂಟಪನೂ ಒಳಗಡೆ ಮಂಟಪನೂ ಐತ್ರಿ. ಇಲ್ಲಿ
ಆ ಮಂಟಪನೂ ನಿಮಗೆ ತೋರಿಸ್ತೇನೆ ರೀ. ಅಲ್ಲಿ ಯಾರಾದರೂ ಮದ್ವೆ ಮಾಡ್ಕೊಳ್ಳೋರು ಆಯ್ತು ಇದ್ರಂದ್ರೆ ರೀ ಅಲ್ಲಿ ಮಂಟಪದಾಗ ಮದ್ವೆ ಮಾಡ್ಕೊತಾರೆ ರೀ. ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೈತೆ ರೀ. ಅಲ್ಲೆಲ್ಲ ಪ್ರಿಪ್ರೇಷನ್ ಮಾಡಿ ನಮಗೆ ಏನು ಬೇಕಂದು ಸವಲತ್ತು ಮಾಡಿ ಕೊಡ್ತಾರೆ ರೀ ಇಲ್ಲಿ. ನಮ್ಮ ಬ್ರದರ್ನ ಮದ್ವೆನೂ ನಾವು ಇಲ್ಲೇ ಮಾಡಿದ್ದು ರೀ. ನಮ್ಮ ಬ್ರದರ್ದನ್ನು ಮದ್ವೆ ಇದು ಹಾಲ್ದಾಗ ಮಾಡ್ಕೊಂಡಿದ್ದು ರೀ ನಾವು. ಅಲ್ಲೇ ನಮ್ಗೆ ಏನು ಬೇಕಾದರೂ ಆಚೆ ಕಡೆನೂ ಇನ್ನೂ ಜಾಗ ಐತ್ರಿ. ಅಲ್ಲಿನೂ ದೊಡ್ಡದು ಐತ್ರಿ ಅದು. ಅಲ್ಲಿನೂ ಇರ್ಬೋದು, ಇಲ್ಲಿನೂ ಮಾಡ್ಕೋಬೋದು ರೀ. ನೋಡಿರಿ ಎಲ್ಲ ಭಕ್ತರು ಚಪ್ಪಲ್ಗಳನ್ನ ಒಳಗೆ ಗುಡಿಯಾಗ ತಂದು ಕಳೆದಾರೆ ರೀ. ಹೊರಗಡೆ ಕಳೆದಿಲ್ಲ ರೀ, ಒಳಗೆ ತಂದು ಕಳೆದಾರೆ ರೀ. ನೋಡ್ರಿ ಇಲ್ಲಿ ಹೊರಗಡೆ ಹೊಂಟೇನೆ ಅಂದ್ರೆ ನಾನು ಇವಾಗ ಗುಡಿನೆಲ್ಲ ತೋರಿಸಿ ಹೊರಗಡೆ ಹೊಂಟೇನಿ ರೀ. ಹೊರಗಡೆ ಹಿಂದ್ಗಡೆನೂ ಜಾತ್ರೆ ಸ್ವಲ್ಪ ಕೂಡಿರ್ತೈತೆ ರೀ ಇಲ್ಲಿ. ಅಲ್ಲಿ ಮುಂದ್ಗಡೆ ಜಾಸ್ತಿ ಕೂಡಿರ್ತೈತೆ ರೀ. ಇಲ್ಲಿ ಹಿಂದ್ಗಡೆ ಸ್ವಲ್ಪ ಕೂಡಿರ್ತೈತೆ ರೀ. ಇಲ್ಲಿ ಅಂಗಡಿಗಳು ಕೂತಿರ್ತಾರೆ ಇಲ್ಲಿ. ನೋಡ್ರಿ ಇಲ್ಲಿ ಹೆಂಗೆ ಅಂಗಡಿಗಳು ಕೂತಿದ್ದಾವೆ ನೋಡ್ರಿ ಇಲ್ಲಿ. ನೋಡ್ರಿ ಈಚೆ ಎರಡು ಕಡೆ ಕೂತಿದ್ದಾರೆ. ಅಲ್ಲಿ ಊರಾಗನು ಕುಂತಿರ್ತಾರೆ ರೀ. ಆಂಜನೇಯನ ದೇವಸ್ಥಾನ ಮುಂದ್ಗಡೆ ರೀ. ಇದು ಹಿಂದ್ಗಡೆ ರೀ. ಇದು ಹಿಂದ್ಗಡೆನೂ ಈ ಥರ ಅಂಗಡಿ ಹಾಕಿರ್ತಾರೆ ರೀ. ಹಿಂದ್ಗಡೆನೂ ಸ್ವಲ್ಪ ಜಾಗನೇ ಬಿಟ್ಟಿರೋದಲ್ಲ ರೀ, ಅಷ್ಟು ಇಟ್ಟಿರ್ತಾರೆ ರೀ. ನೋಡ್ರಿ ನಮಸ್ಕಾರ ರೀ ಫ್ರೆಂಡ್. ನಮ್ಮ ದೇವಸ್ಥಾನನ ತೋರಿಸಿದ್ದೇನೆ ರೀ. ನಾಳೆ ನಿಮಗೆ ಬೇರೆ ದೇವಸ್ಥಾನ ತೋರಿಸ್ತೇನೆ ರೀ. ಒಂದು 5-6 ದೇವಸ್ಥಾನ ಅದಾವೆ ರೀ.